ನಮಸ್ಕಾರ. ಉತ್ತಮಂ ಸ್ವಾರ್ಜಿತಂ ವಿತ್ತಂ ಎಂಬ ಸುಭಾಷಿತದಂತೆ ತಾನೇ ದುಡಿದು ಸಂಪಾದಿಸಿದ ಸಂಪತ್ತು ಉತ್ತಮವಾಗಿದ್ದರೂ ಕೂಡ ದುಡಿಯುವ ಕೈಗಳಿಗೆ ಕೆಲಸದ ಅಗತ್ಯವೂ ಇದೆ. ದೇಶದ ಯುವ ಸಮೂಹವು ನಿರುದ್ಯೋಗದಿಂದ ಶಕ್ತಿವಿಹೀನವಾಗುತ್ತಿದೆ. ಈ ಯುವ ಸಮೂಹಕ್ಕೆ ವಿಕಾಸ್ ಅಕಾಡೆಮಿ ವತಿಯಿಂದ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸಲು ಯುವ ಶಕ್ತಿ ಸಂಗಮವನ್ನು ಆಯೋಜಿಸಲಾಗಿದೆ. ಹನ್ನೆರಡನೇ ಶತಮಾನದ ಶರಣರ ಕರ್ಮಭೂಮಿಯಾದಂಥ ಬಸವಣ್ಣನವರ ವಿಶೇಷ ಸ್ಥಾನವಾದಂಥ ಬಸವ ಕಲ್ಯಾಣದಲ್ಲಿ ಡಿಸೆಂಬರ್ 5ರಂದು ದೇಶದ ನಾಡಿನ ಯುವಕರಿಗೆ ಒಂದು ದಿಗ್ದರ್ಶನವಾಗ್ತಕ್ಕಂಥ ಒಂದು ಮಹತ್ವದ ಕಾರ್ಯಕ್ರಮ ನಡೆಯಲಿದೆ. ಇವತ್ತು ಒಂದು ವಿಚಿತ್ರವಾದಂಥ ಸ್ಥಿತಿಯಲ್ಲಿ ನಮ್ಮ ದೇಶ ಸಾಗುತ್ತಿದೆ. ನಾನು ಕಳೆದ 10-11 ವರ್ಷಗಳಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಜೊತೆಗೆ ಯುವಕರ ಜೊತೆಗೆ ಸಂವಾದ ಮಾಡಿದ್ದೇನೆ. ಪ್ರತಿಯೊಬ್ಬರು ಶಾಲೆ ಶಿಕ್ಷಣ ಯಾತಕ್ಕಾಗಿ ಎಂದರೆ ಜ್ಞಾನಕ್ಕಾಗಿ ಅಂತ ಹೇಳುತ್ತಾರೆ. ಮತ್ತೆ ಮರುಪ್ರಶ್ನೆ, ಶಿಕ್ಷಣ ಆದ ಮೇಲೆ ಏನು ಮಾಡುತ್ತೀರಿ ಅಂತ ಕೇಳಿದ ಪ್ರಶ್ನೆಗೆ 100ಕ್ಕೆ 97-98 ಜನ ಶಿಕ್ಷಣ ಮುಗಿದ ತಕ್ಷಣ ನಾವೆಲ್ಲರೂ ನೌಕರಿಗೆ ಹೋಗುತ್ತೇವೆ ಅಂತ ಹೇಳ್ತಾರೆ. ದುರ್ದೈವದಿಂದ ಎಲ್ಲರಿಗೆ ನೌಕರಿ ಸಿಗಲು ಸಾಧ್ಯ ಇಲ್ಲ. ಸಮಾಜದ ಸಮಗ್ರ ವಿಕಾಸಕ್ಕಾಗಿ ಇರುವ ಯಾವುದೇ ಒಂದು ಉತ್ತಮ ವಿಚಾರ ಚಳುವಳಿಯ ರೂಪ ತಾಳಿ ಧರೆಗಿಳಿಯಬೇಕಾದರೆ ಅದರಲ್ಲಿ ಯುವಕರ ಪಾತ್ರ ತುಂಬ ಮಹತ್ವದ್ದು. ಇದನ್ನರಿತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ವಿಕಾಸ್ ಅಕಾಡೆಮಿ ತನ್ನ ಸಮಗ್ರ ವಿಕಾಸದಲ್ಲಿ ಯುವಶಕ್ತಿ ಜಾಗೃತಿಯನ್ನು ಪ್ರಮುಖ ಆಯಾಮವನ್ನಾಗಿರಿಸಿದೆ. ವಿಭಾಗ ಮಟ್ಟದಲ್ಲಿ ಆಯೋಜಿಸಲಾದ ಯುವಶಕ್ತಿ ಸಂಗಮವನ್ನು ಶರಣರ ಚಿಂತನೆಯ ತಪೋಭೂಮಿಯಾದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಡಿಸೆಂಬರ್ 5ನೇ ತಾರೀಖು 2015ರಂದು ಏರ್ಪಡಿಸಲಾಗಿದೆ. 18ರಿಂದ 35 ವರ್ಷದ ಯುವಕ ಯುವತಿಯರಿಗಾಗಿ ಈ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಒಂದು ಕಡೆ ಕೋಟಿ ವಿದ್ಯಾವಂತರು ಅನೇಕ ಡಿಗ್ರಿಗಳನ್ನು ಪಡೆದು ಪ್ಯೂನಂಥ ಪೋಸ್ಟಿಗೂ ಅರ್ಜಿ ಹಾಕಲಿಕ್ಕೆ ರಸ್ತೆ ಮೇಲೆ ನಿಂತಿದ್ದಾರೆ. ಮತ್ತೊಂದು ಕಡೆ ಈ ದೇಶದಲ್ಲಿ 2.5 ಲಕ್ಷದಷ್ಟು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟುಗಳು ಖಾಲಿ ಇವೆ. ಇನ್ನೊಂದು ಕಡೆ ಹಳ್ಳಿಯಲ್ಲಿ ಯಾರೂ ಕೃಷಿ ಕಾಯಕ ಮಾಡಲಿಕ್ಕೆ ತಯಾರೇ ಇಲ್ಲ. ಅನ್ನ ದೇವರಿಗಿಂತ ಇನ್ನ ದೇವರಿಲ್ಲ ಅಂತ ಹೇಳ್ತೀವಿ. ಕೃಷಿ ಕಾರ್ಯಕ್ಕೂ ಯಾರೂ ಹೋಗಲಿಕ್ಕೆ ತಯಾರಿಲ್ಲ, ಹಳ್ಳಿಯಲ್ಲಿ ಇರಲಿಕ್ಕೂ ಯಾರೂ ತಯಾರಿಲ್ಲ. ಒಂದು ವಿಚಿತ್ರವಾದ ಮಾನಸಿಕ ಸ್ಥಿತಿಯಲ್ಲಿ ದೇಶದ ಸುಮಾರು 60 ಕೋಟಿ ಜನ ಯುವಕರು ಯುವತಿಯರು ಬದುಕ್ತಾ ಇದ್ದಾರೆ. ಇವರ ಮಾನಸಿಕ ಪರಿವರ್ತನೆಗೆ ಒಂದು ಹೊಸ ತಿರುವು ಕೊಡಬೇಕೆನ್ನದೇ ಬಸವ ಕಲ್ಯಾಣದ ಕಾರ್ಯಕ್ರಮ ಇದೆ. ಸಾಮಾಜಿಕ ಕಾರ್ಯಕ್ಕೆ ಪ್ರೇರಣಾಶಕ್ತಿಯಾಗಿರುವ ಪರಮಾದರಣೀಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರ ಸಮರ್ಥ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಭಾಗದ 18ರಿಂದ 35 ವಯಸ್ಸಿನ ಎಲ್ಲ ಯುವಕರಿಗೂ ಮತ್ತು ಯುವ ಮನಸ್ಸಿನ ಆಬಾಲವೃದ್ಧರಿಗೂ ಈ ವಿಶಿಷ್ಟವಾದಂತಹ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಗುಲ್ಬರ್ಗಾ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಹೈದರಾಬಾದ್, ಕರ್ನಾಟಕದ ಸರ್ಕಾರಿ 5 ಜಿಲ್ಲೆಗಳ ಸುಮಾರು 1 ಕೋಟಿ ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಿಂದ 5,000 ಜನ ಯುವಕರು ಯುವತಿಯರು, ವಿದ್ಯಾವಂತರು ಅವಿದ್ಯಾವಂತರು, ಉದ್ಯೋಗಿಗಳು ನಿರುದ್ಯೋಗಿಗಳು, ಗ್ರಾಮದವರು ನಗರದವರು ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ. ಜೊತೆಯಲ್ಲಿ ಸುಮಾರು 5 ಜನ ಅಸಾಧಾರಣ ಸಾಧನೆಯನ್ನು ಮಾಡಿದಂಥ ಯುವಕರಿಗೆ ಪ್ರೇರಣೆ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಬಹುಶಃ ಈ ಕಾರ್ಯಕ್ರಮ ನಾಳಿನ ಭಾರತದ ಯುವಕರ ಮುಂದೆ ಇರತಕ್ಕಂಥ ಸಮಸ್ಯೆಗಳಿಗೆ ಒಂದು ಹೊಸ ತಿರುವು ಕೊಡಬಹುದೆಂಬ ನಮ್ಮ ನಂಬಿಕೆ ಇದೆ. ಇದು ಕೇವಲ ಹೈದರಾಬಾದ್ ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗದೆ ನಾಳಿನ ಇಡೀ ದೇಶಕ್ಕೆ ದಿಗ್ದರ್ಶನ ಕೊಡುವ ಕಾರ್ಯಕ್ರಮ ಇದಾಗಬೇಕಾಗಿದೆ. ಯುವ ಶಕ್ತಿ ಸಂಗಮದಲ್ಲಿ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು, ಶ್ರೀ ಚಕ್ರವರ್ತಿ ಸೂಲಿಬಲೆ, ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಹಾಗೂ ಇನ್ನಿತರ ಮಾರ್ಗದರ್ಶಕರು ಪಾಲ್ಗೊಳ್ಳಲಿದ್ದಾರೆ. ಬನ್ನಿ, ಯುವ ಶಕ್ತಿ ಸಂಗಮದಲ್ಲಿ ಪಾಲ್ಗೊಳ್ಳಿ. ಬದುಕಿಗೊಂದು ದಾರಿ ಹುಡುಕುತ್ತಾ ದೇಶ ಕಟ್ಟೋಣ ಬನ್ನಿ. ಈ
ಈ ಭಾಗದ ಎಲ್ಲ ಯುವಕ ಸಂಘಗಳು, ಮಹಿಳಾ ಮಂಡಳಿಗಳು ಹಾಗೂ ಶೈಕ್ಷಣಿಕ ಮಾರ್ಗದರ್ಶನ ನೀಡುವ ಕೇಂದ್ರಗಳು ಈ ಸಮಾವೇಶದ ಲಾಭವನ್ನು ಪಡೆಯಲು ಕೋರಲಾಗಿದೆ. ಯುವ ಶಕ್ತಿ ಸಂಗಮ ಡಿಸೆಂಬರ್ 5ನೇ ತಾರೀಖು 2015 ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5:30 ಸ್ಥಳ ಬಸವ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್, ಬಸವೇಶ್ವರ ನಗರ, ಯದಲಾಪುರ ಕ್ರಾಸ್, ಬಸವ ಕಲ್ಯಾಣ. ಬನ್ನಿ ಯುವಕರೇ, ಯುವಶಕ್ತಿ ಸಂಗಮದಲ್ಲಿ ಭಾಗವಹಿಸಿ ಸಮಾವೇಶದ ಲಾಭ ಪಡೆದುಕೊಳ್ಳಿ. ನಮಸ್ಕಾರ.